ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BK ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿದೆ. ನಾವು ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಮತ್ತು ಎಲ್ಲೋದ್ವಿ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಈ ಊರು ಬಂದು ನೋಡ್ತಿರ್ಬೋದು ನೀವು, ಹೆಸರು ನೇಜಂತಿ ಅಂತ ಹೇಳ್ಬಿಟ್ಟು. ತಡುಕ್ಲೂರು ಗ್ರಾಮ MG ಪಾಳ್ಯ ಪಕ್ಕದಲ್ಲೇ ಇದೆ. ಇದು ಕೂಡ ಅಲ್ಲೂ 2-3 ದೇವಸ್ಥಾನ ಇದೆ ಫ್ರೆಂಡ್ಸ್. ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ಒಂದು ಗುಂಡಪ್ಪ-ಚಿಕ್ಕೇನಹಳ್ಳಿ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ನನ್ನ ತವ್ರ ಮನೆ ದೇವರು ಫ್ರೆಂಡ್ಸ್. ವೀಕ್ಷಾ ಹುಟ್ಟಿದ ಮೇಲೆ ಎಂದು ಹೋಗಿರಲಿಲ್ಲ, ಸೊ ಹಾಗಾಗಿ ಒಂದ್ಸರಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ. ನಮ್ಮೂರಿಂದ ಸ್ವಲ್ಪ ಹತ್ರ ಆಗುತ್ತೆ ಇದು. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಮುಂಚೆ ಹಳೆ ದೇವಸ್ಥಾನ ಇತ್ತು, ಈಗ ಅದರ ತೆಗೆದ್ಬಿಟ್ಟು ಅದೇ ದೇವರಿಗೆ ದೊಡ್ಡದ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಫ್ರೆಂಡ್ಸ್. ಇದು ಕಂಪ್ಲೀಟ್ ಆದಮೇಲೆ ದೊಡ್ಡದ ಜಾತ್ರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಕಲ್ಲಲ್ಲಿ ಇದು ಮಾಡ್ತಿದ್ದಾರೆ, ನೋಡ್ಬೋದು ನೀವು. ಕಲ್ಲು ಎತ್ತೋದಕ್ಕೂ ಒಂದು ಶಾಸ್ತ್ರ ಇದೆ ಫ್ರೆಂಡ್ಸ್. ಅದೇನೋ ಒಂದ್ಸಲ ಅಂದ್ಕೊಂಡು ಕೈ ಮುಗಿದ್ಬಿಟ್ಟು ಕಲ್ಲು ಎತ್ತರೆ ಫುಲ್ ಈಸಿಯಾಗಿ ಮೇಲಿದ್ದಳುತ್ತಂತೆ. ಆ ಕೆಲಸ ಆಗಲ್ಲ ಅನ್ನಂಗಿದ್ರೆ ತೂಕ ಜಾಸ್ತಿ ಆಗಿಬಿಡುತ್ತೆ, ಎತ್ತೋದಕ್ಕಾಗೋದಿಲ್ಲ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಅದನ್ನು. ನೀವು ನೋಡ್ತಿರ್ಬೋದು, ಇಲ್ಲಿರೋ ಇದು ಹೂವಿನ ಗಿಡ. ನಾವು ತುಂಬ ಹಳೆ ಕಾಲದ ಆ್ಯಕ್ಚುಲಿ ಇದು. ನಾವು ಚಿಕ್ಕ ಮಕ್ಕಳಿದ್ದಾಗಲಿದ್ದ ಗಿಡ ಇದೆ ಅಲ್ಲಿ. ನೆಕ್ಸ್ಟು ಎಲ್ಲ ಗುಡಿ ಕಟ್ಟೋದಕ್ಕೆಲ್ಲ ಕಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲೇ.
ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಆಗ್ತಾ ಬರ್ತಿದೆ. ದೇವ್ರು ಬಂದು ಕಲ್ಲಲ್ಲಿ ಮೂರ್ತಿ ಇದಾಗಿರೋದು ಫ್ರೆಂಡ್ಸ್. ಸೊ ಹಾಗಾಗಿ ಇದು ಗುಂಡಾಂಜನೇಯ ಅಂತ ಕರೀತಾರೆ. ದೇವಸ್ಥಾನಕ್ಕೆ 2-3 ರೀತಿಯ ಹೆಸರು ಕರೀತಾರೆ ಇದಕ್ಕೆ. ಮೊದಲನೇದಾಗಿ ಗುಂಡಾಂಜನೇಯ ಅಂತ ಕರೀತಾರೆ, ಮತ್ತು ಗುಣ್ಣಯ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಮೊದಲೆಲ್ಲ ಬರೀ ಗಿಡಗಳಿದ್ವು ಫ್ರೆಂಡ್ಸ್, ಇಲ್ಲಿ ಬರೋದಕ್ಕೆ ಭಯ ಆಗ್ತಿರೋದು, ಆ ಥರ ಇರೋದು. ಜಾಸ್ತಿ ತುಗ್ಲಿ ಮರ ಅಂತಾರಲ್ಲ ಆ ಥರ ಇರೋದಿಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನೋಡ್ಬೋದು ಮಂಟಪ ಅದೆಲ್ಲ ಕಟ್ಟಿದ್ದಾರೆ. ಈಗ ಮದುವೆ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ದೇವಸ್ಥಾನನೂ ತುಂಬ ಚೆನ್ನಾಗಿ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಮನೆ ದೇವರು ಶ್ರೀ ಗುಂಡಾಂಜನೇಯ ಸ್ವಾಮಿ. ನೀವು ಅಬ್ಸರ್ವ್ ಮಾಡಿ ನೋಡ್ತಿರ್ಬೋದು, ಯಾವುದೇ ರೀತಿ ಸಪ್ರೇಟ್ ವಿಗ್ರಹ ಏನೂ ಇಲ್ಲ ಫ್ರೆಂಡ್ಸ್. ಅದು ಕಲ್ಲಲ್ಲಿ ಉತ್ಪತ್ತಿ ಆಗಿರುವ ಮೂರ್ತಿ. ಅದು ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಫೋಟೋಶೂಟ್ ನಡೀತಿದೆ. ಎಲ್ಲ ಮಂಟಪ ಅವೆಲ್ಲ ಯಾರು ಮುಂದಾಗ ಇದು ಮಾಡ್ಕೊಂಬರ್ತಾರಲ್ಲ ಅವರು. ಈ ಕಡೆ ಹುಡುಗರೆಲ್ಲ ಕಲ್ಲೆತ್ತದು ನೋಡಿಬಿಟ್ಟು ವೀಕ್ಷೆಗೂ ಖುಷಿ ಎತ್ತಬೇಕು ಅಂತ. ಆದರೆ ಬಿಸಿಲು ಫುಲ್ ಕಾದ್ಬಿಟ್ಟಿದೆ ಫ್ರೆಂಡ್ಸ್, ತುಂಬ ಸುಡ್ತಾ ಇತ್ತದು. ಹತ್ರಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ಲು. ನೋಡಿ ನಮ್ಮ ಹುಡುಗರೆಲ್ಲ ಎಷ್ಟು ಪ್ರಯತ್ನ ಪಡ್ತಾವ್ರೆ, ಬಟ್ ಆಗ್ತಾ ಇಲ್ಲ ಅದು. ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದು ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇನ್ನೊಂದು ದೇವಸ್ಥಾನ, ಭೂತಪ್ಪ ಅಂತ ಹೇಳಿಬಿಟ್ಟು. ಜೈ ಶ್ರೀರಾಮ್. ಹೋಗಲಿಕ್ಕ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೀಕ್ಷಾ ಈಗ ಟ್ರೆಂಡಿಂಗಲ್ಲಿರೋ ಬಟರ್ಫ್ಲೈ ಡ್ಯಾನ್ಸ್ಗೆ ಅಡಿಟ್ ಆಗಿಬಿಟ್ಟಿದ್ದಾಳೆ. ಕಾರಲ್ಲಿ ಕೂತ್ಕೊಂಡ್ರೆ ಒಂದೇ ಆಟ, ಅವಳಿಗೆ ಅದೇ ಸಾಂಗ್ ಹಾಕ್ಬೇಕು, ಅವಳು ಡ್ಯಾನ್ಸ್ ಮಾಡ್ತಾ ಇರಬೇಕು. No.